ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ರಸ್ತೆಯ ಕಾಮಗಾರಿಯನ್ನ ಅಪೂರ್ಣ ಮಾಡಿ ಗುತ್ತಿಗೆದಾರ ಕೂಡ ಈಗ ಕೈ ಕೊಟ್ಟಿದ್ದಾನೆ. ಹೀಗಾಗಿ ಆ ಬಡಾವಣೆಯ ಜನರು ಸಹ ದಿನನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗ ಮಳೆಗಾಲ ಕೂಡ ಆರಂಭವಾಗಿದೆ, ಮಳೆ ಕೂಡ ಸಾಕಷ್ಟು ಆಗ್ತಾ ಇದೆ. ಇದರಿಂದಾಗಿ ಮನೆಯ ಮುಂದೆ ಜಲ್ಲಿಕಲ್ಲನ್ನು ಹಾಕಿರ್ತಕ್ಕಂಥ ರಸ್ತೆಯಲ್ಲಿ ಅವರು ದಿನನಿತ್ಯ ಓಡಾಡಬೇಕು. ಸಾಕಷ್ಟು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂಥೇಳಿ ನಗರಸಭೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಸಹ ಮಾಡಿಲ್ಲ. ಹೀಗಾಗಿ ಜನರು ಸಹ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥದ್ದೊಂದು ಘಟನೆ ಗದಗ ನಗರದ ಹುಡುಕೋ ಕಾಲೋನಿಯಲ್ಲಿ ಸಹ ನಡೆದಿರುವಂಥದ್ದು. ಇದು 35ನೇ ವಾರ್ಡು. ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಕೂಡ ಈ ಒಂದು ರಸ್ತೆಯಲ್ಲಿ ಬರ್ತಕ್ಕಂಥ ರಸ್ತೆಯಲ್ಲೇ ಹಿರಿಯ ಜೀವಗಳೇ ಜಾಸ್ತಿ ಇರತಕ್ಕಂಥದ್ದು, ವೃದ್ಧರೇ ಜಾಸ್ತಿ ಇದ್ದಾರೆ. ಆ ವೃದ್ಧರು ಸಹ ಮನೆ ಬಿಟ್ಟು ಹೊರಗೆ ಬರದೇ ಇರುವಂತಹ ಪರಿಸ್ಥಿತಿ ಕೂಡ ಈಗ ಅಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ರಸ್ತೆ ಎಲ್ಲ ಕೂಡ ಜಲ್ಲಿಕಲ್ಲು ಹಾಕಿ ಬಿಟ್ಟುಬಿಟ್ಟಿದ್ದಾರೆ. ಯಾವುದೇ ರೀತಿ ಆ ರಸ್ತೆಯನ್ನು ಕಂಪ್ಲೀಟ್ ಮಾಡುವ ಕೆಲಸ ಸಹ ಆಗಿಲ್ಲ. ಕಳೆದ 2 ತಿಂಗಳಿಂದ ಆ ರಸ್ತೆ ಜಲ್ಲಿಕಲ್ಲು ಹಾಕಿ ಹಾಗೆ ಬಿಟ್ಟಿರೋದ್ರಿಂದ ಜನರು ಸಹ ಓಡೋಡೋಕ್ಕಾಗ್ತಾ ಇಲ್ಲ, ಜೊತೆಗೆ ವಾಹನಗಳು ಕೂಡ ತೆಗೆದುಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಅನಾರೋಗ್ಯಕ್ಕೆ ತುತ್ತಾದಂತಹ ಜನರು ಸಹ ಮೇನ್ ರಸ್ತೆಗೆ ಹೋಗಿ ವೆಹಿಕಲ್ ನಿಂದಿರುತ್ತೆ, ಅಲ್ಲಿವರೆಗೂ ಕೂಡ ಅವ್ರನ್ನ ನಡೆಸ್ಕೊಂಡು ಹೋಗಿ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ನಗರಸಭೆ ಅಧಿಕಾರಿಗಳು ಕೂಡ ಈ ಒಂದು ರಸ್ತೆ ದುರಸ್ತಿ ಕಾಮಗಾರಿಯನ್ನು ಮತ್ತೆ ಆರಂಭ ಮಾಡಬೇಕು ಅನ್ನುವಂಥದ್ದು ಆ ಭಾಗದ ಜನರ ಒಂದು ಒತ್ತಾಯ ಕೂಡ ಆಗಿದೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಆ ಸ್ಥಳೀಯ ಮಹಿಳೆಯರು ಮಾತನಾಡಿದ್ದಾರೆ, ಹಿರಿಯರು ಸಹ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನಾನು ಕೇಳ್ಕೊಂಬರೋಣ ಬನ್ನಿ. ರಸ್ತೆ ಚಾಲೂ ಆಗೋದು ಲೇಟಾಗಿ ಚಾಲೂ ಆಯ್ತು, ಅಂದ್ರೆ ಏಪ್ರಿಲ್ದಾಗ ಚಾಲೂ ಆಗಿ ಮುಗಿಸ್ತೈತೆ ಅಂತ ನಾವು ಮಾಡಿದ್ವಿ. 2 ತಿಂಗಳು ಆತು ರೀ ಈಗ ಚಾಲೂ ಆಗಿ, ಇನ್ನೂವರೆಗೆ ಮಾಡೋರು ಕೇಳಿದಾಗೆಲ್ಲ ಈಗ ಬರ್ತೀನಿ ನಾಳೆ ಬರ್ತೀನಿ ಇದೇ ಕತೆ ಹೇಳ್ತಾರೆ. ಮೊನ್ನೆ 4 ದಿವಸ ಮಳೆ ಹತ್ತಿದಾಗ ನಮ್ಮ ಪಾಡು ನಾವು ಉಂಡು ಸಣ್ಣ ಹುಡುಗರು ಹೆಣ್ಮಕ್ಳು ಮುದುಕರು ಅಂತೂ ಅಡ್ಡಾಡಕ್ಕೆ ಬರಲಿಲ್ಲ, ಮನೆ ಬಿಟ್ಟು ಹೊರಗೆ ಬರೋದು ಆಗಲಿಲ್ಲ. ಸಾಲಿಗೆ ಹುಡುಗರು ಅವಂತೂ ಒದ್ದಾಡಿಬಿಟ್ರು. ಎತ್ಕೊಂಡು ಹೋಗ್ಬೇಕು ನಾವು ಕ್ರಾಸ್ ಮಠ, ಅಲ್ಲಿ ಮಠ ಏನೂ ಸಮಸ್ಯೆ. ರಿಕ್ಷಾದವ್ರು ಒಳಗೆ ಬರೋಕ್ಕೆ ಇಲ್ಲ, ಈ ಕಲ್ಲಾಗಿ ಎಲ್ಲಿ ಬರೋನು ಹೋಗ್ರಿ ನಾವು ಅಂತಾರೆ. ಅದಕ್ಕೆ ನಾವು ಹೊತ್ಕೊಂಡು ಹೋಗ್ಬೇಕು. ಸಣ್ಣ ನೋಡ್ರು ಮುದುಕರು ಎತ್ಕೊಂಡು ಅಡ್ಡಾಡೋದು ವಜ್ಜಾಗೈತೆ. ಅವ್ರೆ ಬರೀ ಅವ ಕಾಂಟ್ರಾಕ್ಟ್ರಿಗೆ ಹೇಳಿದ್ರೆ ಅವ ಕತೆ ಹೇಳ್ತಾನೆ, ಇಂಜಿನಿಯರ್ಗೆ ಹೇಳಿದ್ರೆ ಅವರು ಏನು ಮಾಡೋಕ್ತಾ ಇಲ್ಲ, ಮೆಂಬರ್ಗೆ ಹೇಳಿದ್ರೆ ಅವರು ಏನು ಇದೆ ಬರೀ ಹೇಳ್ತೀವಿ ಮಾಡ್ತೀವಿ ಅಂತಾರೆ. ಅದಕ್ಕೆ ದಯಮಾಡಿ ಇದನ್ನು ಸಾಲ್ವ್ ಮಾಡ್ಬೇಕು ಪ್ರಾಬ್ಲಮ್. 2 ತಿಂಗಳಾಯ್ತು ರೀ ಹಡ್ಡಿ. ಅವಾಗಿಂದ ನಾವಂತೂ ಕೆಳಗಿರೋದಿಲ್ಲ, ಬಂದಿಲ್ಲ. ಈಗೂ ನನ್ನ ಕಾಲು ಸದ್ಯ ನಡಗಾಕತ್ತವ್, ನಿಂದಿರ್ಲಿಕ್ಕೆ ಆಗವಲ್ದು. ಇವರಷ್ಟು ಹಿಡ್ದಾರಂತ ನಿಂತೇನೆ ನಾನು. 2 ಕಾಲು ಮಂಡಿನೂ ಹಿಂದೆ ಆಪ್ರೇಷನ್ ಆಗ್ಯದ್ರಿ. ಈಗ ನಾವು ಇಬ್ಬರ ಗಂಡ ಹೆಂಡ್ತಿ, ಅವರು ನಾನು ಇಬ್ಬರೇ ಇರೋದು ಮನೆಯೊಳಗೆ. ಬೇರೆಯವ್ರು ಏನರ ಬೇಕಂದ್ರೂ ಸದ್ಯಕ್ಕೆ ಯಾರು ತಂದ್ಕೊಡೋರು ಇಲ್ಲ. ಇಲ್ಲಿ ಸಮಸ್ಯೆ ಹಂಗಾಗ್ಯದ್ರಿ. ವಯಸ್ಸಾದವರು ಭಾಳ ಜನ ಇದ್ದಾರು. ಹಿಂಗಾಗಿ ಅವರು ನೋಡ್ರಿ, ಇವರೆಲ್ಲ ವಯಸ್ಸಾದವರು. ಹಿಂಗಾಗಿ ನಮಗೆ ದೊಡ್ಡ ಸಮಸ್ಯೆ ಆಗೈತ್ರಿ. ಅದಕ್ಕೆ ರೋಡ್ ನೋಡ್ರಿ, ನಮಗೆ ಆದಷ್ಟು ಲಘು ರೋಡ್ ಸರಿಯಾಗಿ ಆದ್ರೆ ನಾವು ಬದುಕ್ತೇವೆ. ಇಲ್ಲಿ ಇಲ್ಲಾಂದ್ರೆ ವಯಸ್ಸಾದವ್ರು ಅಡ್ಡಾಡಬಾರ್ದು ಅನ್ನೋ ಹಂಗಾಗಿಬಿಟ್ಟದ್ರಿ. ನಮಗೇನ್ರಿ ಬೇಕಂದ್ರು ನಮ್ಮ ಮನೆಯವ್ರು ನನಗಿಂತ ವಯಸ್ಸಾದವ್ರಿ, ಅವ್ರು ಹೋಗಿ ತೊಗೊಂಬರ್ಬೇಕು ಕಾಳು ಕಡೆ. ಅವನ್ನ ಗಾಡಿ ಅಲ್ಲೆಲ್ರಿ ನಿಲ್ಲಿಸ್ಬೇಕ್ರಿ, ಹೊತ್ಕೊಂಡು ಬರ್ಬೇಕು ನಡ್ಕೊತ ತೊಗೊಂಡು. ಎಸ್ ವೀಕ್ಷಕ ಕೇಳಿದ್ರಲ್ಲ ಆ ಭಾಗದ ಜನರ ಮಾತನ್ನು. ಯಾಕಂದರೆ ಕಳೆದ 2 ತಿಂಗಳಿಂದ ಕಾಮಗಾರಿ ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿಬಿಟ್ಟಿದೆ. ಇದರಿಂದಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ನಮಗೆ ಆಪರೇಷನ್ ಆಗಿದೆ. ಹೀಗಾಗಿ ಆ ಒಂದು ಜಲ್ಲಿಕಲ್ಲು ಹಾಕಿರ್ತಕ್ಕಂಥ ರಸ್ತೆಯಲ್ಲಿ ನಡೆದಾಡ್ಕೊಂಡು ಹೋಗೋದು ಆಗ್ತಾ ಇಲ್ಲ. ಹೀಗಾಗಿ ಮನೆ ಬಿಟ್ಟು ಸಹ ನಾವು ಹೊರಗೆ ಬರದೇ ಇರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ ಕೆಲವೊಬ್ಬರು ಮನೆಗೆ ಬೀಗ ಹಾಕಿ ಊರು ಬಿಟ್ಟು ತಮ್ಮ ಬೀಗರ ಮನೆಗಳಿಗೆ ಹೋಗಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹೀಗಾಗಿ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಆದರೆ ಈ ಒಂದು ಸಮಸ್ಯೆ ಬಗ್ಗೆ ಗುತ್ತಿಗೆದಾರ ಗಮನಕ್ಕೂ ತಂದಿದ್ದೀವಿ, ಜೊತೆಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಜೊತೆಗೆ ಸ್ಥಳೀಯ ವಾರ್ಡ್ನ ಸದಸ್ಯರಿಗೂ ಗಮನಕ್ಕೆ ತಂದರೂ ಕೂಡ ಯಾರೂ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಸಹ ಮಾಡ್ತಾ ಇಲ್ಲ ಅಂಥೇಳಿ ಆಕ್ರೋಶದ ಮಾತನ್ನು ಸಹ ಹೇಳಿರುವಂಥದ್ದು. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ನಗರಸಭೆಯ ಪೌರಾಯುಕ್ತರಾಗಿರ್ತಂಥ ರಾಜಾರಾಮ್ ಅವರಿಗೂ ಕೂಡ ಗಮನಕ್ಕೆ ತಗೊಂಡ್ರೆ ಅವರು ಸಹ ಹೇಳ್ತಕ್ಕಂಥದ್ದು, ಆದಷ್ಟು ಬೇಗ ಗುತ್ತಿಗೆದಾರನಿಗೆ ಮಾಹಿತಿಯನ್ನು ಕೊಡ್ತೀನಿ, ಆದಷ್ಟು ಬೇಗ ಒಂದು ರಸ್ತೆ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಕಮಿಷನರ್ ಕೂಡ ಮಾತನಾಡಿದರೆ, ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ನಾನು ಕೇಳ್ಕೊಂಬರೋಣ ಬನ್ನಿ. ಸರ್, ನಾನು ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಕಾಂಟ್ರಾಕ್ಟರ್ಗೆ ಡೈರೆಕ್ಷನ್ಸ್ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಹೇಳ್ತೀನಿ. ಕಲ್ಲಿಂದು ರೋಡಿಂದು ನಿಮ್ಮದು ಇದ್ರದ್ದು ಹುಡ್ಕೋ ಬಿಡಾವಣೆ ಇದ್ದು ಅದು ಏನು ಸರ್, ಯಾಕಂದ್ರೆ ಅಗ್ರೋತಾನ ಸ್ಕೀಮಲ್ಲಿ ತೊಗೊಂಡಿದ್ದಂಥ ವರ್ಕ್ ಅದು. ನಾನು ನಮ್ಮ ಇಂಜಿನಿಯರಿಗೆ ಮಾತಾಡ್ತೀನಿ, AWDC ಅವ್ರಿಗೂ ಮಾತಾಡ್ತೀನಿ, ಮಾತಾಡಿ ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಎಸ್ ವೀಕ್ಷಕರು ಕೇಳಿದ್ರಲ್ಲ ಕಮಿಷನರ್ ಅವರ ಮಾತನ್ನ. ಯಾಕಂದರೆ
ಹುಡುಕೋ ಕಾಲನಿಯ ನಿವಾಸಿಗಳು ಅಕ್ಷರ ಸಹ ತತ್ತರಿಸಿ ಹೋಗಿಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಹಿರಿಯರು ಜಾಸ್ತಿ ಇರ್ತಾರೆ. ಜೊತೆಗೆ ಯಾಕಂದ್ರೆ ಮಕ್ಕಳೆಲ್ಲ ದುಡಿಯೋದಕ್ಕೆ ಹೊರಗಡೆ ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಹಿರಿಯ ಜೀವಿಗಳೇ ದಿನನಿತ್ಯ ಅಲ್ಲಿ ಹೋಗಬೇಕು ಬರಬೇಕು. ಜೊತೆಗೆ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಇನ್ನು ವಾಕಿಂಗ್ ಸಹ ಹೋಗೋಕ್ಕಾಗ್ತಾ ಇಲ್ಲ. ಇಂಥ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಈ ಸಮಸ್ಯೆಗೆ ನಮಗೆ ಆದಷ್ಟು ಬೇಗ ಈ ರಸ್ತೆ ದುರಸ್ತಿ ಮಾಡಿಕೊಡಿ ಅಂತೇಳಿ ಸಾಕಷ್ಟು ಗೋಳಾಟವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಗುತ್ತಿಗೆದಾರನಿಗೆ ಆದಷ್ಟು ಬೇಗ ರಸ್ತೆ ದುರಸ್ತಿಯನ್ನು ಮಾಡಿ ಕೊಡುವಂತಹ ಕೆಲಸಕ್ಕೆ ಮುಂದಾಗಬೇಕಿದೆ. ವೀಕ್ಷಕರೇ, ಈ ವಿಡಿಯೋನಿಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.